ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಮೊಟ್ಟೆ ಉಪಯೋಗಿಸ್ಕೊಂಡು ದಿಢೀರಾಗಿ ಒಂದು ಗ್ರೇವಿ ಥರ ಮಾಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಗ್ಯಾಸ್ ಹಚ್ಚಿದ್ದೀನಿ. ಗ್ಯಾಸ್ ಹಚ್ಚಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕೋದ್ಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೊಟ್ಟೆನ ಒಡೆದಾಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಆಮ್ಲೆಟ್ ಥರ ಮಾಡಿಟ್ಕೊತಾ ಇದ್ದೀನಿ. ಅದನ್ನು ಒಡೆದಾಕಿದ್ಮೇಲೆ ನಾನಿಲ್ಲಿ ಡಬಲ್ ಮೊಟ್ಟೆ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟ್ ಮೊಟ್ಟೆ. ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಕಡೆ ಸಿಕ್ಕಿದ್ರೆ. ನೆಕ್ಸ್ಟು ಅದನ್ನು ಹಾಕಾದ್ಮೇಲೆ ಅದಕ್ಕೆ ನಾನು ಯಾವಾಗಲೂ ಸಾಲ್ಟು ಮತ್ತು ಖಾರ ಪುಡಿನ ಮಿಕ್ಸ್ ಮಾಡಿಕೊಂಡು ಒಂದು ಇದರಲ್ಲಿ ಇಟ್ಕೊಂಡಿರ್ತೀನಿ, ಆಮ್ಲೆಟ್ ಏನಾದರೂ ಮಾಡೋಕ್ಕೆ ಅಂತ. ಅದ್ರ ಮೇಲೆ ಜಸ್ಟ್ ಸ್ಪ್ರಿಂಕಲ್ ಮಾಡಿಬಿಟ್ಟು ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ನೋಡಿ. ಈ ಥರ ಕುಕ್ ಆಗಿರಬೇಕು ಅದು. ನೋಡಿ, ಸಿಂಪಲಾಗಿ ಚೆನ್ನಾಗಿ ಕುಕ್ ಆಗೈತೆ. ಇದನ್ನು ನಾವು ಮಡ್ಸಾಕಬೇಕಾಗುತ್ತೆ, ಈ ಥರ ಮಗ್ಚಾಕಬೇಕು. ಇದೇ ಥರನೇ ಆ ಕಡೆನೂ ಸುದಾ ಒಂದು ಸ್ವಲ್ಪ ಕೆಂಪಾಗಬೇಕು. ತಿರ್ಗಾ ನಾನು ಲಿಡ್ಡೇನು ಕ್ಲೋಸ್ ಮಾಡ್ತಾಯಿಲ್ಲ, ಅದೇ ಥರನೇ ಕುಕ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಆಯ್ಲಿ ಕುಕ್ ಆಗ್ತಾಯಿದೆ. ಬೇಕು ಅಂದರೆ ನೀವು ವೆಯ್ಟ್ ಲಾಸ್ ಮಾಡೋರಾಗಿದ್ದರೆ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಸುದಾ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ನನಗೆ ನನ್ನ ಮಗನಿಗೆ ಆದ್ದರಿಂದ ನಾನು 2 ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಏನೂ ಇಲ್ಲ, ಏನಾದರೂ ಮಾಡಬೇಕು ಅಂತಾಗ ಈ ಥರ ದಿಢೀರಾಗಿ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ತಿರ್ಗಾ ಇನ್ನೊಂದು ಮೊಟ್ಟೆನೂ ಸಹ ನಾನು ಅದೇ ಥರ ಕುಕ್ ಮಾಡ್ಕೊತಾ ಇದ್ದೀನಿ. ಅದೇ ಥರನೇ ಆಮ್ಲೆಟ್ ಹಾಕ್ಕೊಂಡು ಖಾರದ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಸೇಮ್ ಪ್ರೊಸೀಜರ್ ಅದೇ ಥರನೇ. ನೆಕ್ಸ್ಟು ಅದೇ ಥರ ಹಾಕ್ಕೊಂಡಿದ್ದೀನಿ. ಸೇಮ್ ಅದನ್ನು ಕುಕ್ ಆಗಬೇಕು, ಸ್ವಲ್ಪ ಕುಕ್ ಆದರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಇದಂತೂ ಆಮ್ಲೆಟು. ನೆಕ್ಸ್ಟು ಇದನ್ನು ತೆಗ್ದು ಒಂದು ಕಡೆ ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಅದೇ ಎಣ್ಣೆ ಇನ್ನೇನು ಅವಶ್ಯಕತೆ ಇಲ್ಲ, ಆ ಎಣ್ಣೆನೇ ಸಾಕಾಗುತ್ತೆ. ಅದಕ್ಕೆ 1-2 ಈರುಳ್ಳಿನ ಸಣ್ಣ ಸಣ್ಣ ಕಚ್ಕೊಂಡು ಹಾಕ್ಕೊಂಡಿದ್ದೀನಿ. ಏನಿಲ್ಲ, ಅದೇ ಎಣ್ಣೆಗೆ 1-2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಅದೇ ಥರನೇ ಲೋ ಫ್ಲೇಮಲ್ಲೇ. ಸೊ ಈರುಳ್ಳಿ ಬೇಗ ಕುಕ್ ಆಗೋಕ್ಕೆ ನಾನು ಇಲ್ಲಿ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ಆ ಥರ ನಾವು ಸೇಮ್ ಪ್ರೊಸೀಜರ್ ಟೊಮೊಟೊ ಗೊಜ್ಜು ಯಾವ ಥರ ಮಾಡ್ತೀವಿ ಅದೇ ಥರ ಪ್ರೊಸೀಜರೇ. ಇದು ಸಿಂಪಲ್ಲಾಗಿ ಮಾಡ್ಕೊಬೋದು. ನೆಕ್ಸ್ಟು ನೋಡಿ, ಸ್ವಲ್ಪ ಕುಕ್ ಹಾಕಿದೆ. ಇದಕ್ಕೆ ನಾನು 2 ಟೊಮೊಟೊ ಸಣ್ಣ ಕಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಎರಡನ್ನೂ ಸದಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ ಆಗಲಿ, ಕಡಲೆಬೇಳೆ, ಉದ್ದಿನಬೇಳೆ ಏನು ಸುದಾ ನಾನು ಹಾಕಿಲ್ಲ. ಅದೇ ಎಣ್ಣೆಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ, ಹಾಕಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಈ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಈರುಳ್ಳಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಆಗ ಅಲ್ಲಿವರೆಗೂ ಸುದಾ ನಾವು ಕುಕ್ ಮಾಡ್ಕೊಬೇಕು. ಸೊ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಂತಂತಂದರೆ ಸ್ವಲ್ಪ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಾರಿ, ನಾನು ಆಗಲೇ ಅರಿಶಿನದ ಪುಡಿ ಹಾಕಬೇಕಾಗಿತ್ತು, ಅದನ್ನು ಸ್ಕಿಪ್ ಮಾಡ್ಕೊಂಬಿಟ್ಟೆ. ಸೊ ಈಗ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಸಿಮ್ಮಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಸಿಮ್ಮಲ್ಲೇ ಮಾಡಿಕೊಂಡು ನೋಡಿ ಈಗ ಕುಕ್ ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ. ಅದಕ್ಕೆ ನಾನು ಆಮ್ಲೆಟ್ ಮಾಡಿ ಆವಾಗಲೇ ಇಟ್ಕೊಂಡಿದ್ನಲ್ಲ, ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಗೊಜ್ಜೆಲ್ಲ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಆಮ್ಲೆಟ್ ಮೇಲ್ಗಡೆ ಈ ಥರ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬಂದಿರುತ್ತೆ ನೋಡಿ. ಗೊಜ್ಜು ಸುದಾ ಈ ಥರ ಆಮ್ಲೆಟ್ ಮೇಲೆ ಹಾಕ್ಬಿಟ್ಟು ಒಂದು ಲೋ ಫ್ಲೇಮಲ್ಲೇ ಒಂದು 5 ಮಿನಿಟ್ಸು ಕುಕ್ ಆಗಕ್ಕೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ.
ಈಗ ಫ್ರೆಶ್ಶು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಫ್ರೆಶ್ಶು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೇಮ್ ನೆಕ್ಸ್ಟ್ ಅದೇ ಥರನೇ ಈ ಥರ ನೀಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ಕುಕ್ ಆಗಿದೆ. ಸೊ ಇವಾಗ ಊಟ ಮಾಡೋದಕ್ಕೆ ರೆಡಿಯಾಗುತ್ತೆ. ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಒಂದು ಸಲ ಟ್ರೈ ಮಾಡಿ ನೋಡಿ. ಏನೂ ಇಲ್ಲ ಅಂತಂದಾಗ ಮೊಟ್ಟೆ ಇಷ್ಟಪಡೋರು, ದಿಢೀರಾಗಿ ಏನಾರ ಮಾಡ್ಕೊಬೇಕು ಅಂತಂದವರು ಈ ಥರ ರೆಸಿಪಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದೇ ಥರ ರೆಸಿಪಿ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.